ಹಲೋ, ನಾನಿವತ್ತು ಜಪಾನಲ್ಲಿ ಭತ್ತ ಮತ್ತು ಗೋಧಿ ಬೆಳೆಯೋ ಗದ್ದೆಗೆ ಬಂದಿದ್ದೀನಿ. ಜಪಾನಲ್ಲಿ ಜಾಸ್ತಿ ಬೆಳೆಯೋದು ಅಂದರೆ ಭತ್ತ ಮತ್ತು ಗೋಧಿ. ತರಕಾರಿನೂ ಸ್ವಲ್ಪ ಬೆಳೀತಾರೆ, ಆದರೆ ಜಾಸ್ತಿ ಫಾರಿನಿಂದ ಇಂಪೋರ್ಟ್ ಮಾಡ್ಕೊತಾರೆ. ಈ ಹೊಲದಲ್ಲಿ ಇವಾಗ ಬೆಳೆದಿರೋದು ಗೋಧಿ ಆಗಲೇ ಕಟಾವಿಗೆ ಬಂದಿದೆ. ನೀವು ನೋಡ್ಬೋದು, ಆಲ್ಮೋಸ್ಟ್ ಒಂದು 25 ಎಕರೆ ಇರ್ಬೋದು ಈ ಕಡೆ ಸರೌಂಡಿಂಗ್ ಪೂರ್ತಿ. ಇಲ್ಲಿ ನೋಡಿದ್ರೆ ಇವಾಗ ಗೋಧಿ ಬೆಳೆದಿದ್ದಾರೆ. ಭತ್ತ ಬೆಳೆಯೋ ಸೀಸನ್ನು ಆಗಲೇ ಮುಗ್ದಿದೆ. ಭತ್ತ ಬೆಳೆದಾದ್ಮೇಲೆ ಇದು ಗೋಧಿ ಇವಾಗ ಬೆಳೆದಿದ್ದಾರೆ. ಮತ್ತು ಇಲ್ಲಿ ಭತ್ತ ಬೆಳೆಯೋಕ್ಕೆ ಯೂಸ್ ಮಾಡೋ ಕಾಲುವೆ ನೀರು ನೋಡ್ತಾ ಇರ್ಬೋದು. ಇಲ್ಲಿ ಈ ಥರ ಒಂದು ಮಿಷಿನ್ ಇರುತ್ತೆ. ಆ ಗೇಟ್ ಅಲ್ಲಿ ಗೇಟಿಗೆಲ್ಲ ಅದು ಓಪನ್ನು ಮತ್ತು ಗೇಟ್ ಮಾಡ್ಕೊಂಡು ಈ ಗದ್ದೆಗೆ ನೀರು ಬಿಟ್ಕೊತಾರೆ. ಇಲ್ಲಿ ನೀವು ಕಾಲುವೆ ನೀರು ನೋಡ್ಬೋದು, ಎಷ್ಟು ಜೋರಾಗಿ ಹರಿತಿದೆ ಅಂದರೆ. ಇದರಿಂದ ಇಲ್ಲಿರೋ ಎಲ್ಲ ಗದ್ದೆಗಳಿಗೂ ನೀರು ಬಿಟ್ಕೊತಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ವರ್ಷ ಜಪಾನಲ್ಲಿ ಭತ್ತದ ಬೆಳೆ ಕಡಿಮೆ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಜಪಾನಲ್ಲಿ ಅಕ್ಕಿ ರೇಟು ತುಂಬ ಜಾಸ್ತಿ ಆಗಿದೆ. 5 kgಗೆ 4,000 ಎನ್ನು. 4,000 ಎನ್ ಅಂದರೆ ಇಂಡಿಯನ್ ರುಪೀಸಲ್ಲಿ 2,500 ಆಗುತ್ತೆ. ಈ ವರ್ಷ ಏನೋ ಜಪಾನ್ ಪ್ರೈಮ್ ಮಿನಿಸ್ಟರು 3,000 ಎನ್ನಿಗೆ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.